श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ 21ನೇ ಅಧ್ಯಾಯದ 6ನೇ ಶ್ಲೋಕ. ತಾನಃ ಕೀರ್ತಯ ಭದ್ರಂತೆ ಕೀರ್ತಯನ್ ಉದಾರ ಕರ್ಮಣಃ ರಸಜ್ಞಃ ಕೋನು ತೃಪ್ತೇತ ಹರಿಲೀಲಾಮೃತಂ ಪಿಬನ್. ಹಾಗೆ ಪರೀಕ್ಷಿತ ರಾಜ ಶುಕಾಚಾರ್ಯರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ತೇ ಭದ್ರಮಸ್ತು, ನಿನಗೆ ಮಂಗಳ ಆಗಲಿ. ಕೀರ್ತಯನ್ ಉದಾರ ಕರ್ಮಣಃ ಹರೇಹೆ, ಪರಮಾತ್ಮನ ಅತ್ಯಂತ ಉದಾರವಾದ ಕೀರ್ತಿ, ಹಿರಿಮೆಗಳು, ಅದನ್ನ ನಮಗೆ ಅಸ್ಮಭ್ಯಂ ಶ್ರಾವಯ, ನಮಗೆ ತಿಳಿಸಿಕೊಡಿ ಹಾಗೆ ಅಂತ. ನಹ ಕೀರ್ತಯ ಹಾಗೆ ಅಂತ. ಹರಿಲೀಲಾಮೃತಂ ಪಿಬನ್ ಕಹನು ರಸಜ್ಞಃ ತೃಪ್ಯೇತ, ಪರಮಾತ್ಮನ ಆ ಲೀಲಾರೂಪವಾದ ಅಮೃತವನ್ನ ಪಾನ ಮಾಡಿ, ಅಂದ್ರೆ ಪರಮಾತ್ಮನ ಕಥೆಯನ್ನು ಕೇಳಿ ಯಾವ ರಸಿಕನಿಗೆ ತಾನೇ ಸಾಕು ಅಂತ ಅನಿಸ್ತದೆ. ಅಲಂ ತೃಪ್ತಿಂ ಪ್ರಾಪ್ನಯ, ಯಾರಿಗೆ ತಾನೇ ಸಾಕು ಅಂತ ಅನಿಸ್ತದೆ. ಅಂದ್ರೆ ಭಗವದ್ಭಕ್ತರಿಗೆ ಭಗವಂತನ ಕಥಾಶ್ರಮ ಅದು ತೃಪ್ತಿಯನ್ನೇ ತಂದು ಕೊಡೋದಿಲ್ಲ, ಸಾಕು ಅಂತ ಅನಿಸೋದೇ ಇಲ್ಲ ಅಂತ ಅಭಿಪ್ರಾಯ. ಏವಂ ಪರೀಕ್ಷಿತ ಪೃಷ್ಟೋ ಭಗವಾನ್ ಬಾದರಾಯಣಿ ಭಗವತ್ಯರ್ಪಿತಾಧ್ಯಾತ್ಮಸ್ತಮಾಹ ಶ್ರೂಯತಾಮಿತಿ. ಈ ರೀತಿಯಾಗಿ ಸುತಾಚಾರ್ಯರು ಹೇಳ್ತಾರೆ ಶೌನಕಾದಿಗಳಿಗೆ. ಈ ರೀತಿಯಾಗಿ ರಾಜ ಪರೀಕ್ಷಿತ್ ಕೇಳಿದಾಗ, ಸರ್ವಜ್ಞಸ್ಯ ವೇದವ್ಯಾಸಸ್ಯ ಪುತ್ರ ಬಾದರಾಯಣಿ ಅಂದ್ರೆ ವೇದವ್ಯಾಸರ ಮಗನಾದ ಶುಕಾಚಾರ್ಯರು, ತಂ ಶ್ರೂಯತಾಂ ಇತಿಹಾಹ, ಪರಮಾತ್ಮನ ಇನ್ನಷ್ಟು ವಿಚಾರಗಳನ್ನ ನಿನಗೆ ತಿಳಿಸ್ತೇನೆ ಹಾಗೆ ಅಂತ, ಕೇಳು ಹಾಗೆ ಅಂತ ಮತ್ತೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಅರ್ಥ. ಹರೇರ್ಧೃತ ಕ್ರೋಡತನೋ ಸ್ವಮಾಯಯ ನಿಶಮ್ಯ ಗೋರುದ್ಧರಣಂ ರಸಾತಲಾ ಲೀಲಾಂ ಹಿರಣ್ಯಾಕ್ಷಮವಜ್ಞಯಾ ಹತಂ ಸಂಜಾತ ಹರ್ಷೋ ಮುನಿಮಾಹ ಭಾರತಃ. ಸ್ವಮಾಯಯ ಧೃತ ಕ್ರೋಡತನೋಃ ಹರೇಃ ರಸಾತಲಾತ್ ಗೋಃ ಉದ್ಧರಣಂ ತಥಾ ಅವಜ್ಞಯಾ ಹತಂ ಹಿರಣ್ಯಾಕ್ಷಂ ಲೀಲಾಂ ನಿಶಮ್ಯ ಸಂಜಾತ ಹರ್ಷಃ ಭಾರತಃ ವಿದುರಃ ಮುನಿಂ ಮೈತ್ರೇಯ ಮಾಹ. ಅಂದರೆ ಹಿಂದೆ ನಾವು ನೋಡಿದ್ದೀವಿ, ಪರಮಾತ್ಮ ವರಾಹ ರೂಪವನ್ನ ತಾಳಿ ರಸಾತಲಕ್ಕೆ ಬಂದು ಅಲ್ಲಿದ್ದ ಭೂಮಿಯನ್ನ ತೆಗೆದು ಅದರ ಸ್ಥಾನದಲ್ಲಿ ಇಟ್ಟ. ಆ ಸಂದರ್ಭದಲ್ಲಿ ಬಂದ ಹಿರಣ್ಯಾಕ್ಷನನ್ನ ಲೀಲಾಜಾಲವಾಗಿ ಪರಮಾತ್ಮ ಸಂಹಾರ ಮಾಡಿದ. ತಥಾಚ ಅನಾಯಾಸೇನ ಹಿರಣ್ಯಾಕ್ಷಸ್ಯ ವಧಂ. ಈ ರೀತಿಯಾಗೆಲ್ಲ ಆದದನ್ನ ಕೇಳಿ ಭರತ ವಂಶದಲ್ಲಿ ಬಂದವ ವಿದುರ ಅಂತ ಅರ್ಥ. ಮುನಿ ವಿದುರನಾದವ ಮುನಿಂ ಮೈತ್ರೇಯಂ ಆಹ, ಮುನಿಗಳಾದ ಮೈತ್ರೇಯರನ್ನ ಇನ್ನು ಕೆಲವು ಪ್ರಶ್ನೆಗಳನ್ನ ಮಾಡಿದ್ರು. ಹಾಗೆ ಹಿಂದೆ ಮಾಡಿದ್ದು ಆ ವರಾಹ ಚರಿತ್ರೆ ಎಲ್ಲ ಹೇಳಿದ್ದು ಮೈತ್ರೇಯರೇ ವಿದುರನಿಗೆ. ಮುಂದೆ ಏನಾಯ್ತು ಎಂಬ ಪ್ರಶ್ನೆಯನ್ನು ಕೂಡ ಅವರು ಕೇಳ್ತಾ ಇದ್ದಾರೆ ಹಾಗೆ ಅಂತ ಅರ್ಥ. ಪ್ರಜಾಪತಿಪತಿ ಸೃಷ್ಟ್ವಾ ಪ್ರಜಾ ಸರ್ಗೇ ಪ್ರಜಾಪತೀನ್ ಕಿಮಾರಭತ ಮೇ ಬ್ರಹ್ಮನ್ ಪ್ರಬ್ರೂಹ್ಯ ಅವ್ಯಕ್ತ ಮಾರ್ಗವಿತ್. ವಿದುರ ಕೇಳ್ತಾನೆ, ಹೇ ಅವ್ಯಕ್ತ ಮಾರ್ಗವಿತ್ ಬ್ರಹ್ಮನ್ ಹಾಗೆ ಅಂತ. ಅಂದ್ರೆ ಪರಮಾತ್ಮನ ಮಾರ್ಗ ಇದು ನೋಡಿ, ಅದು ಸೂಕ್ಷ್ಮ ಮಾರ್ಗ, ಅದು ಸೂಕ್ಷ್ಮವಾದ ಮಾರ್ಗವನ್ನ ತಿಳಿದವರೇ ಹಾಗೆ ಅಂತ ಶುಕಾಚಾರ್ಯರನ್ನ, ಅದು ಮೈತ್ರೇಯರನ್ನ ಸಂಬೋಧನೆ ಮಾಡ್ತಾರೆ ವಿದುರ. ಅವ್ಯಕ್ತ ಮಾರ್ಗವಿತ್ ಬ್ರಹ್ಮನ್ ಪ್ರಜಾಪತಿಪತಿ, ಪ್ರಜಾಪತಿಗಳಿಗೆ ಒಡೆಯರಾದ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಆಜ್ಞೆಯಿಂದ ಪ್ರಜಾ ಸೃಷ್ಟ್ಯರ್ಥಂ ಮರೀಚ್ಯಾದೀನ್ ಪ್ರಜಾಪತೀನ್ ಸೃಷ್ಟ್ವಾ ಅಗ್ರೇ ಕಿಂ ಕಾರ್ಯಂ ಕೃತವಾನ್. ಮರೀಚಿ ಮುಂತಾದ ಋಷಿಗಳನ್ನೆಲ್ಲ ಸೃಷ್ಟಿ ಮಾಡಿ ಪರಮಾತ್ಮನ ಆಜ್ಞೆ ಆಯಿತು,
ಸೃಷ್ಟಿ ಮಾಡು ಹಾಗೆ ಅಂತ. ಮರೀಚ್ಯಾದಿಗಳನ್ನ ಸೃಷ್ಟಿ ಮಾಡಿದ್ರು, ಸ್ವಯಂಭುವ ಮನುವನ್ನು ಸೃಷ್ಟಿ ಮಾಡಿದ್ರು. ತದನಂತರ ಮುಂದೆ ಏನ್ ಮಾಡಿದ್ರು? ತತ್ಕೃಪೆಯ ಮಹ್ಯಂ ಕಥಯ ಮೇ ಪ್ರಬ್ರೂಹಿ, ಹಾಗೆ ಕೃಪೆ ಮಾಡಿ ನನಗೆ ಅದನ್ನು ಉಪದೇಶ ಮಾಡಿ ಹಾಗೆ ಅಂತ ವಿದುರರು ಪ್ರಶ್ನೆ. ಯೇ ಮರೀಚ್ಯಾದಯೋ ವಿಪ್ರಾಹ ಯಸ್ತು ಸ್ವಯಂಭುವೋ ಮನುಃ ತೇ ವೈ ಬ್ರಹ್ಮನ ಆದೇಶ ಕಥಮೇದದಭಾವಯನ್. ಯೇ ಮರೀಚ್ಯಾದೇಹ ವಿಪ್ರಾಹ, ಮರೀಚಿ ಮೊದಲಾದ ಆ ಬ್ರಾಹ್ಮಣರು, ಪ್ರಜಾಪತಿಗಳು, ಯಹತು ಸ್ವಯಂಭುವಃ ಮನು, ಮರೀಚಿಗಳ ಉತ್ಪನ್ನರಾಗಿತ್ತು, ಸ್ವಯಂಭುವ ಮನುವ ಸೃಷ್ಟಿಯೂ ಆಗಿತ್ತು. ಸ್ವಯಂಭುವ ಮನು ಶತರೂಪ. ತೇ ಸರ್ವೇಪಿ ಪರಮಾತ್ಮನಃ ಪ್ರೇರಣೆಯ ಬ್ರಹ್ಮಣಃ ಆಜ್ಞಾಂ ಪ್ರಾಪ್ಯ ಇದಂ ವಿಶ್ವಂ ಕಥಂ ವಿಸ್ತಾರಿತವಂತಹ. ಅವರೆಲ್ಲರಿಗೂ ಕೂಡ ಪರಮಾತ್ಮನ ಆಜ್ಞೆಯ ಪ್ರಕಾರ ಹೇಗೆ ಈ ಸೃಷ್ಟಿಯನ್ನ, ಪ್ರಜಾವೃದ್ಧಿಯನ್ನ ಅವರು ಮುಂದುವರಿಸಿದ್ರು, ವಿಸ್ತಾರ ಮಾಡಿದ್ರು ಹಾಗೆ ನೋಡಿ. ಸೃಷ್ಟಿಯ ಆದಿಯಲ್ಲಿ ಜನರೇ ಇಲ್ಲ, ಅಂತ ಸಂದರ್ಭದಲ್ಲಿ ಸೃಷ್ಟಿ ಹೇಗೆ ವಿಸ್ತಾರವಾಯಿತು ಅದನ್ನ ತಿಳಿಸಿರಿ ಹಾಗೆ ಅಂತ ವಿದುರನ ಪ್ರಶ್ನೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮದ್ ಭಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.